ಕ್ಷೇತ್ರ ತೀವ್ರ ಜಿದ್ದಿನಿಂದ ಕೂಡಿದೆ. ಯಾಕಂತಂದ್ರೆ ರಾಹುಲ್ ಗಾಂಧಿ ಅವರು ಇಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ದೇಶದ ವಿವಿಧ ಭಾಗಗಳಿಂದ ಕಾಂಗ್ರೆಸ್ ನಾಯಕರು, ಕಾಂಗ್ರೆಸ್ ಕಾರ್ಯಕರ್ತರು ರಾಯ್ಬರೇಲಿಗೆ ಬಂದು ಇಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರನ್ನ ಗೆಲ್ಲಿಸಲೇಬೇಕು, ಬಹಳ ಅಂತರಗಳ ಮತಗಳಿಂದ ಗೆಲ್ಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಚಾರ ಮಾಡ್ತಿದ್ದಾರೆ. ನಮ್ಮ ಜೊತೆ ಇದ್ದಾರೆ ಯೂತ್ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರಾದಂತಹ BV ಶ್ರೀನಿವಾಸ್ ಅವರು. ಕಳೆದ ಕೆಲವು ದಿನಗಳಿಂದ ರಾಯ್ಬರೇಲಿ ಕ್ಷೇತ್ರದಲ್ಲೇ ಮೊಕ್ಕಾಂ ಹೂಡಿ ಇಲ್ಲಿ ಪ್ರಚಾರವನ್ನ ಮಾಡ್ತಿದ್ದಾರೆ. ಹೇಗಿದೆ ವಾತಾವರಣ ರಾಯ್ಬರೇಲಿ ಶ್ರೀನಿವಾಸ್ ಅವರೇ? ವಾತಾವರಣ ಇದರಲ್ಲಿ ಏನಪ್ಪ ಅಂದರೆ ಕ್ಲಿಯರ್ ಆಗಿ ರಾಹುಲ್ ಗಾಂಧಿಯವರು ಇದು ಏನು ಗೆಲ್ಲದಿಕ್ಕಲ್ಲ, ಈಗ ಏನು ಮಾಡ್ತಾ ಇರೋದು ಲೀಡ್ಗೋಸ್ಕರ ಅತಿ ಹೆಚ್ಚು ಲೀಡು 5 ಲಕ್ಷ ಲೀಡಿನ ಅಂತರದಿಂದ ಅವರು ರಾಯ್ಬರೇಲಿ ಕ್ಷೇತ್ರದಲ್ಲಿ ಜಯಶೀಲರಾಗ್ತಾರೆ. ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ. BJPಯವರು ಸಹ ಯಾವುದೇ ರೀತಿಯಾದಂಥ ಇದನ್ನು ಸಹ ಬಿಟ್ಟಿಲ್ಲ. ಭಾಳ ಅವರು ಎಲ್ಲ ಲೀಡ್ರಿಂದ ಅಮಿತ್ ಶಾ ಇಂದ ಹಿಡಿದು ಎಲ್ಲರೂ ಬಂದು ಇಲ್ಲೇ ಬೀಡನ್ನು ಬಿಟ್ಟಿದ್ದಾರೆ. ಆದರೆ ರಾಹುಲ್ ಗಾಂಧಿ ಅವರಿಗೆ ರಾಯ್ಬರೇಲಿಗೆ ವಿಶೇಷವಾದಂಥ ಸಂಬಂಧ ಇದೆ. ನಾರಾಯಣ ಬಾಲರಾಜು ನರ್ಸರಿ ಕೃಷಿ ಮಾಡಿ ತಿಂಗಳಿಗೆ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಆ ಹಿನ್ನೆಲೆ ಏನಪ್ಪ ಅಂದರೆ 103 ವರ್ಷಗಳ ಹಿಂದೆ ಇಲ್ಲಿ ರೈತರ ಮೇಲೆ ಗೋಲಿಯನ್ನು ಆರಿಸಿದಂಥ ಸಂದರ್ಭದಲ್ಲಿ ನೆಹರು ಅವರು ಪ್ರಥಮ ಬಾರಿಗೆ ರಾಯ್ಬರೇಲಿಗೆ ಬಂದು ಆ ರೈತರ ಜೊತೆ ಸತತವಾಗಿ ಒಡನಾಟವನ್ನು ಇಟ್ಕೊಂಡು ಆಮೇಲೆ ರಾಯ್ಬರೇಲಿ ಅವ್ರದ್ದು ಒಂದು ಆ ಇತಿಹಾಸ ಜನರಲ್ಲಿ ಈಗಲೂ ಸಹ ಆ ಒಂದು ಪಾರಂಪರಿಕ ಇದಿದೆ. ಆ ಒಂದು ವಿಚಾರದಲ್ಲಿ ಈಗಲೂ ಸಹ ತಾವು ಎಲ್ಲೇ ಹೋಗಿ ಕೇಳಿದ್ರು ಆ ಗಾಂಧಿ ಪರಿವಾರಕ್ಕೆ ಆದಂಥ ಅವರ ವ್ಯಕ್ತಿತ್ವಕ್ಕೆ ಅವರು ಕೊಟ್ಟಂಥ ಕೊಡುಗೆಗೆ ವಿಶೇಷವಾಗಿ ಈಗಲೂ ಸಹ ಅವರ ಹೃದಯದಲ್ಲಿ ಇಟ್ಕೊಂಡಿದ್ದಾರೆ. ಮತ್ತು ಇನ್ನೊಂದೇನಪ್ಪ ಅಂದರೆ ವಿಶೇಷ ಅಂದರೆ ಈ ಎಲೆಕ್ಷನಲ್ಲಿ ಅಣ್ಣನನ್ನು ಗೆಲ್ಲಿಸ್ಲಿಕ್ಕೋಸ್ಕರ ತಂಗಿ ಸತತವಾಗಿ ಹಗಲು ರಾತ್ರಿ ಅನ್ನೋದೇ ಈ ರಾಯ್ಬರೇಲಿಯಲ್ಲಿ ಸಾಮಾನ್ಯ ಜನರನ್ನು ಹೋಗಿ ಅವ್ರ ಹತ್ರ ಮಾತಾಡಿ ಅವ್ರನ್ನ ಕನ್ವಿನ್ಸನ್ನು ಮಾಡಿ ಅವ್ರನ್ನ ಭಾಳ ಒಂದು ಆ ಫ್ಯಾಮಿಲಿಯ ಟಚ್ ಏನು ಇದನ್ನು ಪ್ರಿಯಾಂಕಾ ಗಾಂಧಿಯವರು ಎಮೋಷ್ನಲ್ಸು ಕೆಲವು ಜನಗಳ ಅವರ ಬಾಂಧವ್ಯಗಳು ಅವರ ಪ್ರೀತಿ ವಿಶ್ವಾಸ ಜನರ ಜೊತೆ ಎಷ್ಟಿದೆ ಅನ್ನೋದು ನೋಡಲಿಕ್ಕೆ 2 ಕಣ್ಣು ಸಾಲದು. ಪ್ರಿಯಾಂಕಾ ಗಾಂಧಿ ಅವರು ದಿನಕ್ಕೆ 4-5 ಸಭೆಗಳನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಒಂದು ಅಸೆಂಬ್ಲಿಲಿ ಒಂದು ದಿನ 3 ಬ್ಲಾಕ್ ಇರುತ್ತೆ. 3 ಬ್ಲಾಕಲ್ಲಿ 6 ಪ್ರೋಗ್ರಾಮ್ಗಳು. ಆ 6 ಪ್ರೋಗ್ರಾಮ್ಗಳು ಎಲ್ಲ ಕಾರ್ಯಕರ್ತರನ್ನ ಅಲ್ಲಿ ಒಂದು ಬ್ಲಾಕಲ್ಲಿ 2 ಪ್ರೋಗ್ರಾಮ್ನ ಕರೆಸಿ ಮಾಡಿ, ಮತ್ತು ಅದಲ್ಲದೆ ಕೆಲವು ನಾಯಕರುಗಳು ಕೆಲವರು ಏನಾರು ತೊಂದರೆ ಆದಂಥವ್ರು ಇವ್ರುಗಳಿಗೆ ಮನೆಗಳಿಗೆ ವಿಸಿಟ್ ಮಾಡೋಂಥದ್ದು. ಮತ್ತು ಪ್ರಿಯಾಂಕಾ ಗಾಂಧಿಯವ್ರಿಗೂ ಇಲ್ಲಿ ಜನರ ಒಂದು ಸಂಪರ್ಕ ಏನು ಹೊಸ್ದೇನಲ್ಲ, ಭಾಳ ಹಳೇದು. ಪ್ರಿಯಾಂಕಾ ಗಾಂಧಿಯವ್ರಿಗೆ ಇಲ್ಲಿ ಏನಪ್ಪ ಅಂದರೆ ಭಯ್ಯಾಜಿ ಅಂತ ಕರೀತಾರೆ. ಪ್ರಿಯಾಂಕಾ ಗಾಂಧಿಯವ್ರನ್ನ ರಾಯ್ಬರೇಲಿ ಜನ ಅವ್ರಿಗೆ ಒಂದು ಕೋಡ್ ವರ್ಡ್ ಏನಪ್ಪ ಅಂದರೆ ಅವರು ಅವಾಗ ಬಂದಂಥ ಸಂದರ್ಭದಲ್ಲಿ ಅವರು ಬಾಯಿ ಕಟ್ಟಿತ್ತಲ್ಲ, ಅವಾಗ ಅದು ಭಯ್ಯಾಜಿ ಅಂತ ಒಂದು ಹೆಸರನ್ನು ಇಟ್ಟಿದ್ದಾರೆ. ಈಗಲೂ ಸಹ ರಾಯ್ಬರೇಲಿ ತಾವು ಯಾರಿಗೇ ಕೇಳಿದ್ರು ಭಯ್ಯಾಜಿ ಅಂತ ಹೇಳಿದ್ರೆ ಭಯ್ಯಾಜಿ ಬಂದಿದ್ರು, ಮಾತಾಡಿದ್ರು, ಹೋದ್ರು. ಆ ಒಂದು ಪ್ರೀತಿ ಏನು ತೋರಿಸ್ತಾರೋ ಅದು ನೋಡಲಿಕ್ಕೆ ಸಾಧ್ಯನೇ ಆಗಲ್ಲ. ಮತ್ತು ಇನ್ನು ದೇಶಾದ್ಯಂತ ಇರ್ತಕ್ಕಂತಹ ಕಾಂಗ್ರೆಸ್ ಕಾರ್ಯಕರ್ತರು, ನಾಯಕರುಗಳು ಇಲ್ಲಿ ಬಂದು ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಈ ಕ್ಷೇತ್ರನ ಭಾಳ ಸೀರಿಯಸ್ ಆಗಿ ಕಾಂಗ್ರೆಸ್ ತೆಗೆದುಕೊಂಡಿದ್ದೇನೋ ಅಂತ? ಇಲ್ಲ, ಆ ಥರ ಏನು ಸಾಕಷ್ಟು ಜನರು ಏನು ಬಂದಿಲ್ಲ. ಸೊ ಇಲ್ಲಿ ಗಠಬಂಧನ್ ಇರೋದ್ರಿಂದ ರಾಹುಲ್ ಗಾಂಧಿಯವರು ಇಲ್ಲಿ ಹೆಚ್ಚಿಗೆ ಸಮಯವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಂಗಾಗಿ ಕೆಲವು ರಾಜ್ಯಗಳು, ಕೆಲವು ನಾಯಕರುಗಳ ಬೇಡಿಕೆ ಇದೆ. ವಿಧಾನಸಭೆಯಲ್ಲಿ ಪಕ್ಷದ ನಾಯಕರುಗಳು ಈ ನಾಯಕರು ನಮಗೆ ಇಲ್ಲಿ ಪ್ರಚಾರಕ್ಕೆ ಬೇಕು, ಇವ್ರನ್ನ ಕರೆಸಿ ಒತ್ತಡ ಇದೆ. ಆಗ ಜನರಿಗೋಸ್ಕರ ಯಾವ್ಯಾವ ಲೀಡ್ರು ರಿಕ್ವೈರ್ಮೆಂಟ್ ಇದೆ. ಸಚಿನ್ ಪೈಲಟ್ ಅವರು ಬಂದೋದ್ರು, ಇಲ್ಲೇ ಭೂಪೇಶ್ ಬಘೇಲ್ ಇದ್ದಾರೆ, DK ಸಾಹೇಬ್ರು ಸಹ ನಿನ್ನೆ ಬಂದಿದ್ದರು. ಎಲ್ಲ ಸಾಕಷ್ಟು ಸೀನಿಯರ್ ಲೀಡ್ರುಗಳು ಬೇರೆ ರಾಜ್ಯದ ಕೆಲವರು ಯಾರ್ಯಾರ್ದು ರಿಕ್ವೆಸ್ಟ್ ಕೊಟ್ಟಿದ್ದಾರೆ ಅವರೆಲ್ಲ ಬಂದು ಸಹ ಹೋಗ್ತಾ ಇದ್ದಾರೆ. ಬಟ್ ಏನಪ್ಪ ಅಂದರೆ ಅದು ಕಾರ್ಯಕರ್ತರು ಏನೊಂದು ಕೋರಿಕೆ ಮೇರೆಗೆ ಅವರು ಬಂದು ಹೋಗ್ತಿದ್ದಾರೆ. ಇಲ್ಲಿ ಈ ಸಾರಿ ಏನು ಒಂದು ಸಂವಿಧಾನವನ್ನು ಬದಲಾಯಿಸ್ತೀವಿ ಅಂತ ಏನು ಹೇಳಿಕೆಗಳನ್ನ ಸತತವಾಗಿ BJPಯವರು ಏನು ಕೊಡ್ತಾ ಇದ್ದಾರೆ, ಆ ವಿಚಾರವಾಗಿ ಇಲ್ಲಿಯ ಜನರು ಈ ಸಾರಿ ನಾವು ಪಾರ್ಲಿಮೆಂಟ್ ಕ್ಯಾಂಡಿಡೇಟನ್ನು ಆರಿಸ್ತಾ ಇಲ್ಲ, ಈ ದೇಶದ ಪ್ರಧಾನಮಂತ್ರಿಗೆ ನಾವು ವೋಟ್ ಹಾಕ್ತಾ ಇದ್ದೀವಿ ಅಂತ ಅವರಲ್ಲೇ ಆದಂಥ ಒಂದು ಒಳಗೆ ಆ ಒಂದು ಹುಮ್ಮಸ್ಸು ಯಾವ ರೀತಿ ಇದೆ ಅಂದರೆ ನಾವು ಹೇಳಲಿಕ್ಕೆ ಅಸಾಧ್ಯ. ಈ 4ನೇ ತಾರೀಕು ಚುನಾವಣೆ ನಂತರ
ತಮಗೆ ಒಂದು ಪೂರ ರಾಯಬೇರೆಲಿ ಜನ ರಾಹುಲ್ ಗಾಂಧಿಯವ್ರಿಗೆ ಯಾವ ರೀತಿ ಕೈ ಹಿಡಿತಾರೆ ಅನ್ನೋದನ್ನು ನೀವು ಸಹ ಆಲ್ರೆಡಿ ಸಾಕಷ್ಟು ತೋರಿಸಿದ್ರೆ. ಆದರೆ ಒಂದು ಬಿ ಜೆ ಪಿಯ ಇಲ್ಲಿ ಏನು ಕ್ಯಾಂಡಿಡೇಟ್ ಇದ್ದಾನೆ ದಿನೇಶ್ ಸಿಂಗ್ ಅಂತ, ಅವನೊಬ್ಬ ಯಾವ ರೀತಿ ಒಬ್ಬ ಗುಂಡ ಅಂದರೆ ಮನೆಗಳನ್ನ ಈ ಜಮೀನುಗಳನ್ನ ಅವ್ರ ಮೇಲೆ ದಬಾವನ್ನು ಹಾಕಿ ಅವ್ರನ್ನ ಕಿತ್ಕೊಳ್ಳೋ ಅಂಥ ಕೆಲಸಗಳು ಮತ್ತು ಲೂಟಿ ಹೊಡೆಯೋಂಥದ್ದು ಅವನ ಒಂದು ಹಿನ್ನೆಲೆ ಇದೆ. ಅವರು ಬಿ ಜೆ ಪಿ ಅವರು ಅಮಿತ್ ಶಾ ನರೇಂದ್ರ ಮೋದಿ ಇವರೆಲ್ಲ ಬಂದು ಅವ್ರನ್ನ ಬೆಂಬಲಿಸುವಂಥ ಹೋಗಬಾರ್ದು, ಅವ್ರನ್ನ ಸ್ವಲ್ಪ ಕಟ್ಟಾಕಬೇಕು ಅಂತ ಹೇಳಿ ಇಲ್ಲಿ ಕೆಲವರು ನಾಯಕರುಗಳನ್ನ ಕರೆಸಿ ಏನೋ ಒಬ್ಬರಿಸಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಅವರ ಕಂಡಂಥ ಏನಿದೆ ಆ ಕನಸಿದೆ ಹಗ್ಲುಗನಸು, ಅದು ಯಾವುದೇ ಕಾರಣಕ್ಕೂ ನನಸಾಗಲ್ಲ. ಇದು ಬಿ ವಿ ಶ್ರೀನಿವಾಸ್ ಅವರ ಮಾತು. ಕಳೆದ ಕೆಲವು ದಿವಸಗಳಿಂದ ಈ ಕ್ಷೇತ್ರದಲ್ಲಿ ಬೀಡು ಬಿಟ್ಟು ಪ್ರಚಾರವನ್ನು ಮಾಡ್ತಿದ್ದಾರೆ. ಇವರು ತಮ್ಮದೇ ಆದಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸುಮಾರು 5 ಲಕ್ಷ ಅಂತರಗಳಿಂದ ರಾಹುಲ್ ಗಾಂಧಿ ಅವರು ಗೆಲ್ಲೇಬೇಕು, ಆ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಪ್ರಚಾರ ನಡೀತಿದೆ ಅನ್ನುವಂಥ ನಿಟ್ಟಿನಲ್ಲಿ ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆಗೆ ಹರೀಶ್, TV9 ರಾಯ್ಬರೇಲಿ.